ದಕ್ಷಿಣ ಭಾರತದ ಕುಂಭಮೇಳದ ಸಂಭ್ರಮ ಈಗ ಎರಡನೇ ದಿನದ ತ್ರಿವೇಣಿ ಸಂಗಮಕ್ಕೆ ಭಕ್ತ ಸಾಗರವೇ ಹರಿದು ಬಂದಿದೆ. ದಕ್ಷಿಣ ಕಾಶಿ ಅಂತ ಕರೀತಾರೆ ಈ ಒಂದು ಪುಣ್ಯ ಪವಿತ್ರ ಸ್ಥಳವನ್ನು. ಪ್ರಯಾಗರಾಜ್ ಹೇಗೆ ಭಾರತಕ್ಕೆ ದೊಡ್ಡ ಮಟ್ಟದ ಒಂದು ವಿಶೇಷವಾಗಿ ಮಹತ್ವವಾದಂತಹ ಸ್ಥಳವೋ ಹಾಗೆ ದಕ್ಷಿಣ ಭಾರತಕ್ಕೆ ಟಿ ನರಸೀಪುರದ ತ್ರಿವೇಣಿ ಸಂಗಮ ಅಷ್ಟೇ. ಪುಣ್ಯ ಸ್ನಾನ ಎರಡನೇ ದಿನ ಇವತ್ತು ಕಾವೇರಿ ಆರತಿ ಇದೆ. ಈಗ ಹೇಗೆ ಉತ್ತರ ಭಾರತದಲ್ಲಿ ಗಂಗಾರತಿ ಮಾಡ್ತಾರಲ್ವಾ, ವಾರಾಣಸಿಯಲ್ಲಿ ಮಾಡ್ತಾರೆ ನೋಡಿ. ಗಂಗಾ ನದಿಯ ತಟದಲ್ಲಿ ವೇದ ಮಂತ್ರ ಘೋಷಗಳೊಂದಿಗೆ ವಿವಿಧ ಪೂಜಾ ಕೈಂಕರ್ಯಗಳೊಂದಿಗೆ ಹೇಗೆ ಗಂಗಾರತಿಯನ್ನು ಬೆಳಗ್ತಾರೋ ಅದೇ ರೀತಿ ಕಾವೇರಿಯಲ್ಲೂ ಕೂಡ ಇವತ್ತು ಗಂಗಾರತಿ ನಡೆಯುತ್ತೆ. ವಿಶೇಷವಾಗಿ ಆ ಕಲ್ಪನೆಯೊಂದಿಗೆ ಸರ್ಕಾರ ಬಹಳ ವ್ಯವಸ್ಥಿತವಾಗಿ ಆಯೋಜನೆಯನ್ನು ಮಾಡಿದ್ದಾರೆ. ಎಲ್ಲ ಬಂದೋಬಸ್ತನ್ನು ಮಾಡಿದ್ದಾರೆ. ಲಕ್ಷಾಂತರ ಸಂಖ್ಯೆಯ ಭಕ್ತಾದಿಗಳು ಕೂಡ ಇಲ್ಲಿವರೆಗೂ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದಿದ್ದಾರೆ. ಕಾವೇರಿ, ಕಪಿಲ, ಸ್ಫಟಿಕ ಸರೋವರದ ಆ ಸಂಗಮೇನಿದೆ ತಿರುಮಲ ಕೂಡಲು ಅಂಥೇಳಿ ಆ ಪ್ರದೇಶದಲ್ಲಿ ಪುಣ್ಯ ಸ್ನಾನವನ್ನು ಮಾಡಿ ಅವರು ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಂಡಿದ್ದಾರೆ. ಪ್ರಯಾಗರಾಜ್ಗೆ ಯಾರಿಗೆಲ್ಲ ಹೋಗೋಕೆ ಆಗಿಲ್ವೋ, ಅವಕಾಶ ಸಿಕ್ಕಿಲ್ವೋ ಅಂಥವರೆಲ್ಲರೂ ಈ ತ್ರಿವೇಣಿ ಸಂಗಮದಲ್ಲಿ ಹೋಗಿ ಪುಣ್ಯ ಸ್ನಾನ ಮಾಡಬಹುದು.